ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಅರ್ಜೆಂಟ್ ಇನ್ನೊಂದು ಕಡೆ ಹೋಗಬೇಕಾದ್ರಿಂದ ನಮ್ಮ ಯಲ್ಲಪ್ಪ ಅವ್ರ ಪ್ರೀತಿ ನಮ್ಮನ್ನು ಬಿಡಲಿಲ್ಲ. ಇಲ್ಲಿ ಬಂದು ಹೋಗಲೇಬೇಕು ಎಂದು ನಾನು RS ಅವ್ರು ಹೇಳ್ತಾ ಇದ್ದೆ. ಏನಂದ್ರೆ ನಮ್ಮ ರೆಗ್ಯುಲರ್ ಪ್ರೊಡ್ಯೂಸರ್ ಜೊತೆ ಹೊಸ ಹೊಸ ಪ್ರೊಡ್ಯೂಸರ್ ಬಂದ್ರೆ ಕನ್ನಡ ಇಂಡಸ್ಟ್ರಿ ಏನೋ ಒಂದು ಉದ್ಧಾರ ಆಗೋದು ಅಂತ. ಯಲ್ಲಪ್ಪನಂತವ್ರ ಎಂಟ್ರಿಯಿಂದ ಬರೀ ಎಂಟ್ರಿ ಎಲ್ಲ ಎಕ್ಸಿಟ್ ಆಗ್ಬೇಡಿ, ನೀವು ರೆಗ್ಯುಲರ್ ಪ್ರೊಡ್ಯೂಸರ್ ಇನ್ನೊಂದು 16 ವರ್ಷ ಇದೇ ತರ ಸಿನಿಮಾಗಳು ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಯೋಗೀಶ್ ಅವ್ರಿಗೆ ದೊಡ್ಡ ಹಿಟ್ಟಾಗ್ಲಿ, ಬಂಗಾರ ತಂದ್ಕೊಡ್ಲಿ ಯಲ್ಲಪ್ಪ ಅವ್ರಿಗೆ. ಥ್ಯಾಂಕ್ ಯು. ಮನೆ ಖುಷಿಯಾಗಿದ್ದೀವಿ ನಾವೆಲ್ಲ. ನಿಮ್ಮೆಲ್ಲ ಮೀಡಿಯಾದವ್ರಿಗೆ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ, ಬಿಕಾಸ್ ತುಂಬ ಲೇಟ್ ಆಯಿತು ಬಂದಿದ್ದು, ಟ್ರಾಫಿಕ್ ಜಾಸ್ತಿ ಇತ್ತು. ಆಡಿಯೋ ರಿಲೀಸ್ ಆಗಿದೆ ಆ್ಯಂಡ್ ನಮಗೆ ತುಂಬ ಖುಷಿ ಇದೆ. ಆ್ಯಂಡ್ ಇವತ್ತು ನಮ್ಮ ಆಡಿಯೋ ರಿಲೀಸ್ಗೆ ಹೀರೋ ಅಂತ ಹೇಳಿದ್ರೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನೀಲ್ ಅವರು ತುಂಬಾ ಚೆನ್ನಾಗಿ ಸಾಂಗ್ಸ್ ಮಾಡ್ಯಾರೆ. ಒಂದು 4 ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಇದೆ, ಬ್ಯೂಟಿಫುಲ್ ಸಾಂಗ್ಸ್. ಒಂದು ಸಾಂಗು ಮಲ್ಪೆಯಲ್ಲಿ ಶೂಟ್ ಮಾಡಿದ್ವಿ ಆ್ಯಂಡ್ ಇನ್ನೊಂದು ಮನಾಲಿಯಲ್ಲಿ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದ ಸಾಂಗ್ಸ್ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮಾಚಂದ್ರು ಫಸ್ಟ್ ಟೈಮ್ ಡೈರೆಕ್ಷನ್ ಸಿನಿಮಾ. ಅದ್ರ ಜೊತೆನಲ್ಲಿ ನಮ್ಮ ಯಲ್ಲಪ್ಪ ಪ್ರೊಡ್ಯೂಸರ್ ಅವರು ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಡೆಡಿಕೇಶನ್ ಸಿನಿಮಾ ಮಾಡಿಸಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಒಂದು ಬ್ಯೂಟಿಫುಲ್ ಸಿನಿಮಾ ಆಗೋಕ್ಕೆ ಅವಕಾಶ ಮಾಡಿಕೊಟ್ರು. ಆ್ಯಂಡ್ ನಮ್ಮ ಮಾಚಂದ್ರು ಕೂಡ ಫಸ್ಟ್ ಟೈಮ್ ಡೈರೆಕ್ಷನ್ ಆದ್ರೂ ತುಂಬ ಚೆನ್ನಾಗಿ ನಮ್ಮೆಲ್ಲರ ಹತ್ರನೂ ಕೆಲಸ ಮಾಡಿಸಿದ್ದಾರೆ. ಆ್ಯಂಡ್ ನಂದು ರಾಗಿಣಿದು ಫಸ್ಟ್ ಟೈಮ್ ಕಾಂಬಿನೇಷನ್ ಸಿನಿಮಾ ತುಂಬ ಚೆನ್ನಾಗಿತ್ತು. ನನಗೆ ರಾಗಿಣಿ ತುಂಬ ಒಳ್ಳೆ ಫ್ರೆಂಡ್. ಒಂದು 2.5 ಇಯರ್ಸಿಂದ ನಾವು ಇಬ್ಬರು ಫ್ರೆಂಡ್ಸ್ ಆಗಿರೋದ್ರಿಂದ ಆನ್ ಸ್ಕ್ರೀನ್ ಕೆಮಿಸ್ಟ್ರಿನೂ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ನಮ್ಮ ಇಡೀ ಆರ್ಟಿಸ್ಟ್ ಸೆಟಪ್ನೆಲ್ಲ ತೋರಿಸಿರೋದು ನಮ್ಮ ಸಿನಿಮಾಟೋಗ್ರಫರ್ ಸ್ಪೀಡ್ ಬಾಬು. ತುಂಬಾ ಚೆನ್ನಾಗಿ ನಮ್ಮನ್ನು ತೋರಿಸಿದ್ದಾರೆ. ತುಂಬ ಖುಷಿಯಾಯಿತು ಎಲ್ಲರ ಜೊತೆ ಕೆಲಸ ಮಾಡಿ. ಆ್ಯಂಡ್ ಲೆಟ್ಸ್ ಹೋಪ್ ಇನ್ನೊಂದು ಸಿನಿಮಾ ಈ ಒಂದು ಟೀಮ್ ಜೊತೆ ಆ್ಯಂಡ್ ರಾಗಿಣಿ ಜೊತೆ ಒಂದು ಸಿನಿಮಾ ಮಾಡಬೇಕು. ನಾನೊಂದು ಸಾಂಗ್ ಹಾಡಿದ್ದೀನಿ, ಚಂಗ್ಲು ಹುಡುಗಿರ್ನ ಯಾವತ್ತು ನಂಬೇಡ ಅಂತೇಳಿ ಒಂದು ಸಾಂಗ್ ಇದೆ. ಲವ್ ಡಿಸಪಾಯಿಂಟ್ಮೆಂಟಲ್ಲಿ ಆಡುವಂಥ ಒಂದು ಸಾಂಗು. ಆಬ್ವಿಯಸ್ಲಿ ಆ ರೀತಿ ಮಾತುಗಳು ಬಂದೇ ಬರುತ್ತೆ ಲವಲ್ ಮೋಸ ಹೋದವ್ರಿಗೆ. ಆ ರೀತಿ ಒಂದು ಸಾಂಗ್ ಇದೆ, ಬ್ಯೂಟಿಫುಲ್ ಆಗಿದೆ. ನನ್ನ ಪಾತ್ರ ಒಂದು ಒಬ್ಬ ಇನ್ನೋಸೆಂಟ್ ಹುಡುಗ, ತೀರಾ ಇನ್ನೋಸೆಂಟ್ ಏನಲ್ಲ, ಒಬ್ಬ ಇನ್ನೋಸೆಂಟ್ ಹುಡುಗ. ಅವನು ಒಬ್ಬ ವ್ಯಕ್ತಿನ ತುಂಬ ನಂಬಿರ್ತಾನೆ ಲೈಫಲ್ಲಿ. ಆ ವ್ಯಕ್ತಿ ಇವನಿಗೆ ಉಲ್ಟಾ ಆದಾಗ ಇವ್ನು ಯಾವ ರೀತಿ ರಿವರ್ಟ್ ಆಗ್ತಾನೆ, ಇವನ ಕ್ಯಾರೆಕ್ಟರ್ ಆ ರೀತಿ ಫುಲ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಒಳ್ಳೆ ಪಾತ್ರ, ತುಂಬ ಡಿಫ್ರೆಂಟ್ ಆಗಿರೋ ಪಾತ್ರ, ಮಾಳೂರು ಹುಡುಗಿ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್. ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ನೋಡೋಕ್ಕೆ ಒಂದು ಡಿಫ್ರೆಂಟ್ ಪಾತ್ರ ಸಿಗುತ್ತೆ ಸಿನಿಮಾದಲ್ಲಿ. ಎಲ್ಲ ಸಾಂಗ್ಸ್ ತುಂಬ ಚೆನ್ನಾಗಿದೆ. ಒಂದು ಯಾವುದು ಫೇವ್ರೇಟ್ ಇದೆ ಅಂತ ಹೇಳೋಕ್ಕಾಗಲ್ಲ, ಡಿಫ್ರೆಂಟ್ ಆಗಿದೆ. ದ ರಿದಮ್ಸ್ ಆರ್ ಡಿಫ್ರೆಂಟ್, ದ ಸಾಂಗ್ಸ್ ಆರ್ ಡಿಫ್ರೆಂಟ್, ದ ಕಾನ್ಸೆಪ್ಟ್ಸ್ ಆರ್ ಡಿಫ್ರೆಂಟ್. ಬೇರೆ ಬೇರೆ ಜಾಗದಲ್ಲಿ ಶೂಟ್ ಮಾಡಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಸಾಂಗ್ಸು.